ಶಾರದಾ, ಏ ಶಾರದಾ, ಏನ್ ಮಾಡತ್ತಿ ಬಾ ಇಲ್ಲಿ. ಹಾ ಹಾ ಏನ್ ಒಂದೇ ಸಮ್ ನೀವು ನಾಯಿ ಒದರ್ದಂಗ್ ಒದರ್ತೀರಿ. ಬಂದೆ ತಡೀರಿ, ಅರ್ಬಿ ಒಣಯಾಕತ್ತೀನಿ. ಮಟನ ಫ್ರೆಶ್ ಅದು ನೋಡು, ನಾನೇ ತೊಗೊಂಬರ್ಬೇಕಂತ ಹೊಂಟಿದ್ದೆ. ಆವಾಗ ಕಡಿಯಾಕತ್ತಿದ್ರ ಅದಕ್ಕೆ ಅಲ್ಲೇ ನಿಂತು ತೊಗೊಂಡ್ ಬಂದೀನಿ. ಎಲುಬು ಅದು ಇಲ್ಲ, ಜಾಸ್ತಿನೂ ನೆನೆ ಹಾಕಿಲ್ಲ. ನೋಡ್ರಿ, ಈ ಮಧ್ಯಾಹ್ನ ಊಟಕ್ಕೆ ಮಾಡ್ತೀರಿ ರಾತ್ರಿ ಊಟಕ್ಕೆ ಮಾಡ್ತೀರಿ, ಆದಷ್ಟು ಜಲ್ದಿ ಮಾಡಿ ಇಡ್ರಿ. ಎಷ್ಟು ತಂದಿರಿ ಮಟನ್? 1 kg ಅದ, ಆದ್ರೆ ಬಲ್ತಿಲ್ಲ. ಹೇಳಿದದ 250 ರೂಪಾಯಿ ಕೆಜಿ ಬಿತ್ತು ನೋಡು. 250 ರೂಪಾಯಿ ಕೇಳಿದ್ರೆ 250 ರೂಪಾಯಿ ಇದ್ರೆ ಕೊಟ್ಬಿಡು, ಹೋಗಿ ಕೊಟ್ಟು ಬಂದ್ಬಿಡ್ತೀನಿ. 250 ರೂಪಾಯಿ ಕೊಡು ಅಂದ್ರೆ ಎಲ್ಲಿಂದ ಕೊಡ್ಬೇಕು ನಾನು? ನಾನೆಲ್ಲ ಹುಂಚಿಕಾಯಿ ಗಿಡ ಹಚ್ಚಿ ನಾನು ಜಾಡಿಸಿ ಕೊಡಾಕ. ಎಲ್ಲ ನಿಮ್ಮವನ ಮನ್ಯರ ಪಗಾರ ತಂದು ಕೊಟ್ಟಿನಲ್ಲಿ ಎಲ್ಲ ರೊಕ್ಕ ಏನ್ ಮಾಡಿದಿ? ಸುಮ್ಮ ಕೊಡು, ಇರ್ತಾವ ನಿನ್ ಕಡೆ ಎಲ್ಲ. ಅಯ್ಯ, ನಾ ಎದಕ್ ಸುಳ್ಳು ಹೇಳ್ರಿ ನಿಮಗ? ಬೇಕಂದ್ರ ನಾನು ಎಲಿ ಅಡಿಕೆ ಚೀಲ ನೋಡ್ರಿ. ಮನೇನು ಸಂತಿಗೆ ಹೋಗಾಗ ಓಟು ರೊಕ್ಕ ಬಳದು ಕೊಟ್ಟಿನಿಲ್ಲ. ಒಂದ್ ಎಲಿ ಅಡಿಕೆ ತಿನ್ನಕ್ಕೂ ರೊಕ್ಕ ಇಲ್ಲ ನನ್ನ ಕಡೆಗೆ. ತೂತು, ಮಟನು ಬೇಡ ಏನು ಬೇಡ, ಹೋರಿ ಹೊಳ್ ಕೊಟ್ಟು ಬಂದ್ಬಿಡು, ಹೋರಿ ಇದನ್ನ. ಅಯ್ಯ, ಈಗ ತಂದಿದ್ದು ಆಗ್ಯದ, ಎಲ್ಲ ಆಗೈತಿ. ಈಗೇನ್ ಹೊಳ್ಕೊಟ್ಟು ಬರ್ಬೇಕ? ಬ್ಯಾಡ್ ಬಿಡು, ನಂದಿನ ಪಗಾರ ಬರುದೈತಿ. ನೋಡುನು ಕೊಡ್ತಾರೇನ್ ಕೇಳ್ತೀನಿ. ಏನಾರ ಇವತ್ತು ಕೊಟ್ರಂದ್ರ ಅಂಗಡಿಗೆ ಹೋಗಿ 250 ರೂಪಾಯಿ ಕೊಟ್ಟ ಬಂದ್ಬಿಡ್ತೀನಿ. ಮತ್ತೇನಾರ ಸಂತಿ ತರ್ಬೇಕಂದ್ರೆ ಹೇಳು, ಮರಾಕ್ ತೊಗೊಂಬರ್ತೀನಿ. ತೆಂಗಿನಕಾಯಿ, ಮಟನ್ ಮಸಾಲೆ, ಮತ್ತು 2 ನಿಂಬೆಕಾಯಿ ಎಲ್ಲ ತರಬೇಕಾಗೈತಿ. ಏನು ಮಾಡಿದ್ರಿ? ಬ್ಯಾಡ ಬಿಡ್ರಿ, ನಾನು ಇಲ್ಲೇ ಒಣೆನವ್ರ ಕಡೆ ಅಡ್ಡಾಡಿಸ್ಕೋತೀನಿ. ಸುಮ್ಮನೆ ಇದಕ್ಕೆ ರೊಕ್ಕ ಮಾಡ್ತೀರಿ. ಹೆಂಗಾದ್ರೂ ಮಂಗಳವಾರ ಸಂತೆ ಇತ್ತು, ಅವ ಸಂತೆ ತಾನಂದ್ರೆ ಆಯ್ತು. ಬ್ಯಾಡ ಬಿಡ್ರಿ, ಸುಮ್ಮನೆ ರೊಕ್ಕ ಮಾಡೋದು ಬೇಡ. ಇಲ್ಲೇ ಯಾರ ಕಡೆ ಇಸ್ಕೋತೀನಿ ನಾನು. ಮತ್ತೆ ಹೋದವ್ರು ಆ ಕಡೆ ಹೋಗ್ಬೇಡ್ರಿ, ಜಲ್ದಿ ಬರಂದಿಟ್ಟು. ಆಯ್ತು ತಗೋ. ಅಯ್ಯೋ, ಈ ಹಡಸು ಮನಿ ಬರ್ಬೇಕಾಯ್ತಲ್ಲ, ಕೊಡ್ತಾಳ ಇಲ್ಲ. ಏನೇ ಶಬ್ದಕ್ಕ ಬಂದು ಸುಮ್ಮನೆ ನಿಂತಿಯಲ್ಲ? ಅಯ್ಯ, ಏನಿಲ್ಲವ ಕವಿತಾ, ಹಿಂಗ ಹೊಂಟಿದ್ದೆ. ಕೆಲಸದ ಆಯ್ತನ? ಹ್ಞೂ ನವ ಶಬ್ದಕ್ಕ, ಕೆಲಸ ಆಯ್ತು ನೋಡಿ ಈಗ. ಮತ್ತು ಊಟ ಚಾ ಎಲ್ಲ ಆಯ್ತು? ಅಯ್ಯ, ಎಲ್ಲಿದು ಊಟ ಶಾರದಕ್ಕ? ಕೆಲಸನೇ ಇಟ್ಟುತನ ಆಯ್ತು. ಬಾರ ಶಾರದಕ್ಕ, ಒಳಗೆ ಬಾ. ಇಲ್ಲ ಕವಿತಾ, ನಿನ್ನ ಕಡೆ ಒಂದು ಸಣ್ಣ ಕೆಲಸ ಆಗಬೇಕಿತ್ತು. ಅದಕ್ಕೆ ಹೆಂಗೆ ಕೇಳಿ ನಿನಗೆ ಅನ್ನಕತ್ತೀನಿ. ಅಯ್ಯ ಶಾರದಕ್ಕ, ಏನು ಬೇಕು ಹೇಳು, ನಿನಗಿಲ್ಲ ಅಂತೀನೇನು? ಏನಿಲ್ಲ ಅನ್ನೋದಿಲ್ಲ, ಆದ್ರೆ ನನಗೆ ಕೇಳಕೊಂತಾರ. ಅದಕ್ಕೆ ಏನಿಲ್ಲ, ಒಂದು ಈಟು ಕೊಬ್ಬರಿ ಇದ್ರೆ ಕೊಡ್ತೀಯ? ಅದೇ ನಾ ನಿನಗೆ ಕೇಳಕ್ಕೆ ಬರ್ತಿದ್ದಿಲ್ಲವ. ನಿನ್ನೆ ದೇವ್ರಿಗೆ ಕಾಯಿ ಹೊಡೆದಿದ್ದಲ್ಲ, ನಾನು ದೇವ್ರಿಗೆ ಬಂದಾಗ ನೋಡಿದ್ದೆ ನೋಡು. ಅದಕ್ಕೆ ಕೇಳಕ್ಕೆ ಬಂದೆ. ನನ್ನ ಗಂಡೊಬ್ಬವ ಮಟನ್ ತಂದಿಟ್ಬಿಟ್ಟಾನ. ಮಟನ್ ಸಾರು ಮಾಡಿ ಅಂತ ಹೇಳಿ. ಅದಕ್ಕೆ ಕೊಬ್ಬರಿ ಇರ್ಲಿಕ್ಕಂದ್ರೆ ಸ್ವಾದ ಆಗೋದಿಲ್ಲ ನೋಡು. ಮತ್ತು ಈಗ ಎಲ್ವ ಪ್ಯಾಟಿಗೆ ಹೋಗಿ ಕಾಯಿ ತಂದು ಎಲ್ಲಿ ಮಾಡಕ್ಕೆ ಟೈಮ್ ಇಲ್ಲ. ಅದಕ್ಕೆ ನಾಳೆ ಮಂಗಳವಾರ ಸಂತೆ ಇತ್ಲಾ, ಸಂತಿಗೆ ಹೋದಾಗ ತೊಗೊಂಡು ಬಂದ್ರೆ ನಿನ್ನ ಕೊಬ್ಬರಿ ನೀನು ಕೊಟ್ಟು ಬಿಡ್ತೀನಂತೆ. ಅದು ಈಟು ಕೊಬ್ಬರಿ ಇದ್ರೆ ಕೊಡುವಲ್ಲ ಕವಿತಾ. ಅಲ್ಲ ಮುದೋಡಿ, ನಾ ಕಾಯಿ ಹೊಡ್ಕೊಂಡ್ ಬಂದಿದ್ದೆ ಸದ್ಯಕ್ಕೆ ನೋಡ್ಯಾಳ ನೋಡ. ಕಣ್ಣಲ್ಲಿಗಿನು ನಾವು ಎಲ್ಲಿ ಓದ್ತೀವಿ ಬರ್ತೀವಿ ಅದೇ ನೋಡ್ಕೊ ಕೂತಿರ್ತಾಳೆ. ಯಪ್ಪ ಈ ಮುದುಕಿ ಸಲ ಅಂದ್ರೆ ನನಗರ ಸಾಕಾಗೈತಿ. ಒಂದು ಸಂತಿಗೆ ಹೋಗಿ ಸಂತಿ ತೊಗೊಂಬರ್ಲಿ, ಬಂದೇ ಬಿಡ್ತಾ ಟಮಾಟಿ ಕೊಡು, ಅದಕ್ಕೆ ಕೊಡು, ಇದಕ್ಕೆ ಕೊಡು ಅಂತ ಹೇಳಿ. ಈಗ ನೋಡು, ನಿನ್ನೆ ದೇವ್ರಿಗೆ ಕಾಯಿ ಹೊಡ್ದಿನ ಅಂತೇಳಿ ಕೊಬ್ಬರಿನೂ ಕೇಳಕ್ಕೆ ಬಂದಾಳೆ. ಏನು ಮಾಡೋದು, ಈಗ ನೋಡೇ ಬಿಟ್ಟಾಳೆ. ಒಂದು ಈಟರ ಕೂಡ ಬೇಕಲ್ಲ. ಏನು ಹೇಳಿ ಮುದುಕಿ? ಅಯ್ಯ ಶಾರದಕ್ಕ, ಕೊಬ್ಬರಿನ ನಾನು ಈಗಾರ ಕೊಬ್ಬರಿ ಹಾಳಾಕೈತೆ ಅಂತ ಹೇಳಿ ಕೊಬ್ಬರಿ ಸಾರು ಮಾಡಿದೆ ಅಲ್ಲ. ನೋಡ್ತೀನಿ ತಡಿಯವ, ಏನಾರ ಒಂದು ಈಟಿತ್ತಂದ್ರೆ ತಂದು ಕೊಡ್ತೀನಿ ತಡಿ. ನೋಡು, ಎಷ್ಟಿದ್ದಿರ್ಬೇಕು, ಒಂದು ಈಟು ಕೊಬ್ಬರಿ ಕೊಡತ್ತಂದ್ರೆ ಈ ಹಡಿಬಿಟ್ಟು ಕೊಬ್ಬರಿ ಸಾರು ಮಾಡ್ಯಾಳ ಅಂತ ಹೇಳ್ತಾಳೆ. ನನಗೆ ಗೊತ್ತಿಲ್ಲೇನು, ನನಗೆ ಕೊಡ್ಲಾರ ಸಂಬಂಧ ಏನಾರ ಸುಳ್ಳು ಹೇಳಕತ್ತಾಳಿಕಿ. ಬರಲಿ ಬಿಡಾಡಿ, ನಮ್ಮ ಮನೆಗೂ ಏನಾರ ಕೇಳಕ್ಕೆ ಬರಲಿ, ಅವ ಮಾಡ್ತೀನಿ ಕಿನ್ನ. ತೋ ಶಾರದಕ್ಕ, ಇಷ್ಟ ಆದ್ ನೋಡವ ನನ್ನ ಕಡೆನು. ಈಗ ನಾನು ಸಾರು ಮಾಡಿದ್ದೆ ಅಲ್ಲ, ಅದಕ್ಕೆ ಹಾಕೀನಿ. ತಗೋ ಇಷ್ಟೇ ಐತೆ ನೋಡು. ಇರಲಿ ಬಿಡು. ಅಂದಂಗೆ ಒಂದು ಈಟೆ ಮಟನ್ ಮಸಾಲೆ ಇದ್ರೆ ಕೊಡುವಲ್ಲ. ಮಸಾಲೆ ಹಾಕ್ಬೇಕಂದ್ರೆ ಸ್ವಾದ ಆಗೋದಿಲ್ಲ. ನೀವು ಒಳಗೆ ಹೋದಲ್ಲ ಅವಾಗ ನನಗೆ ನೆನಪಾಯ್ತು, ಕರೆದೇವ ನೀವು ಅನ್ಲಿಲ್ಲ. ಅದಕ್ಕೆ ಒಂದು ಈಟ್ ಮಟನ್ ಮಸಾಲೆ ಇದ್ರೆ ಕೂಡ ಕವಿತಾ. ಅಲ್ಲ ಊರು ಬಂಡ್ಲಿ ಮುದುಕಿ, ಒಳಗೆ ಹೋಗೋಣ ನೆನಪಾಯ್ತಂತಿಕೆಗೆ. ಬರೀ ಈ ಮುದುಕಿದು ಇಸ್ಕೊಳ್ಳೋದು ಆಯ್ತು. ಒಂದೇ ದಿನ ಹೊರ ತಂದು ಕೊಡೋದಿಲ್ಲ. ಏನಾರ ಕೇಳಕ್ಕೆ ಹೋಗಲಿ ಜಗಳಕ್ಕೆ ನಿಂದಿರ್ತಾಳೆ. ತಂದಂದ್ರೆ ಏನು ಕೇಳೋದು ಏನಿಲ್ಲ. ಮಂದಿದಂದ್ರೆ ಬಾರಿಸ್ತಾಳೆ ಬರೀ. ಏನು ಮಾಡೋದೆ ಯವ್ವ? ಏನು ಹೇಳಿಕೆಗಿ? ಇಲ್ಲ ಶಾರದಕ್ಕ, ಶ್ರಾವಣ ಇತ್ತಲ್ಲ, ನಾವು ಇಟ್ಟು ದಿನ ಇದು ಮಟನ್ ಚಿಕನ್ ಇಂಥವೇನೂ ಮಾಡಿಲ್ಲ. ಮಟನ್ ಮಸಾಲೆ ಏನು ಇದ್ದಂಗಿಲ್ಲ. ಮಟನ್ ಸಾರು ಮಾಡತ್ತೀರಿ ನೀವು? ಮಟನ್ ಸಾರು ಮಾಡಕತ್ತೀವಿ. ಮಟನ್ ನೀನು ಭಾಳ ತಂದಿಲ್ಲ, ಪಾವು ತಂದ ನಿಮ್ಮ ಮಾವ. ಅಟ್ಟಿಗೆ ಒಂದು ಈಟ್ ಹೆಚ್ಚಾರ ಬೇಕಲ್ಲ, ಅದಕ್ಕೆ ಕೇಳಿದೆ. ಕೊಡ್ತಿ ಅಂತ ಮಾಡಿದ್ದೆ. ಕೊಡುವಲ್ಲ, ಒಂದು ಈಟ್ ಇದ್ರೆ ಏನಾರ ನೋಡು. ತಡಿಯೋ ಶಾರದಕ್ಕ, ಒಂದು ಈಟ್ ಹಾಳಾಗಿದ್ದಂಗೆ ಐತಿ, ಕೊಡ್ತೀನಂತೆ. ಶಾರದಕ್ಕ,
ನನಗೂ ಒಂದೆರಡು ಪೀಸ್ ಮಟನ್ ಕೊಡ್ಬೇಕು ನೋಡವ ನೀನು. ಆ ಮಟನ್ ಕೊಡ್ಬೇಕಾ? ಆಯ್ತಾಯ್ತು, ಕೊಟ್ಟಿರ್ತೀನಂತ. ಹೋಗು, ಮಸಾಲೆ ತುಂಬ. ಅಯ್ಯೋ ಶಿವನಿ, ಈ ಬಿಡಾಡಿಗೆ ಮಟನ್ ಸಾಂಬಾರು ಕೊಡ್ಬೇಕತ್ತ. ಪೀಸ್ ಬೇಕತ್ತ, ಪೀಸ್ ನಾ ಯಾಕೆ ಕೊಡ್ಲಿ? ತಿಳಿದ ಒಂದು ಬುಟ್ಟದಾಗ ಹಾಕಿ ತಂದು ಕೊಡ್ತೀನಿ. ನಾ ಯಾಕೆ ಈ ಬಿಡಾಡಿ ಪೀಸ್ ತಂದು ಕೊಡ್ಲಿ? ನಡಿಯೇವ ನಡಿ, ಎಲ್ಲಾರ ಮನೆಗೆ ಹೋಗಿ ಎಲ್ಲ ಇಸ್ಕೊಂಡು ಬಂದಿದ್ದಾಯ್ತು. ಇದೊಂದು ಇಸ್ಕೊಂಡು ಹೋಗಿ ಇನ್ನು ಮಟನ್ ಸಾರು ಮಾಡು. ತೋಷರ್ದಕ್ಕ, ನನಗೆ ಮಟನ್ ಸಾರು ಕೊಡೋದು ಮರಿಬೇಡ ನೋಡ. ಇಲ್ಲ ಐಟೆಲ್ಲ ಕೊಟ್ಟು ನೀನು ಮಟನ್ ಸಾರು ಕೊಡೋದಿಲ್ಲ ನಾನು. ಆಯ್ತಾಯ್ತು, ಹೋಗ್ತೀನವ ನಾನು. ಅತ್ತಿಯರ ಬೊಗನೆ ಬಿಸಿನೀರು ಕೈ ಸಿಟ್ಟಿರಲ್ರಿ, ಎದಕ್ರಿ? ಅಯ್ಯವ್ವ, ನಿನಗೆ ಹೇಳೋದ ಮರೆತೆ ನೋಡು. ಶ್ರಾವಣ ಗಣಪತಿ ಎಲ್ಲ ಮುಗಿತಲ್ಲ, ನಿಮ್ಮ ಮಾವ ಮಟನ್ ತಂದಿದ್ದ. ಅದಕ್ಕೆ ಮಟನ್ ಸಾರು ಮಾಡ್ಬೇಕಂತ ಹೇಳಿ ಬಿಸಿನೀರು ಒಲೆ ಕಿಚ್ಚಿತ್ತಲ್ಲ, ಇಟ್ಟು ಹೋಗಿದ್ದೆ. ಅದಕ್ಕೆ ಇವೇನು ಇದ್ದಿದ್ದಿಲ್ಲಲ್ಲ, ಕೊಬ್ಬರಿ ಅವು ಇವು ಅಲ್ಲೇ ಕವಿತನ ಮನೆಗೆ, ಪೂಜಾನ ಮನೆಗೆ, ಸವಿತನ ಮನೆಗೆ ಹೋಗಿ ಈಗಾಗಟ್ಟೆ ಇಸ್ಕೊಂಡ್ ಬಂದೀನಿ. ಅಂದಂಗೆ ಅವು ಚಟ್ಟಿ ಲವಂಗ ಏನೇನೋ ಇದ್ವಲ್ಲ, ಎಲ್ಲಿಟ್ಟಿ? ಇಲ್ಲೇ ಇಟ್ಟೀನ್ರಿ, ಕೊಡ್ತೀನಂತ್ರಿ. ಆದ್ರೆ ಬಿಸಿನೀರು ಎದಕ್ಕೆ ಕೈ ಸಿರಿ ಎತ್ತೀರಿ? ಮಟನ್ ಸಾರು ಮಾಡಿದಾಗ ಇವೇ ನೀರು ಹಾಕಿದ್ರಾಯ್ತು, ಜಲ್ದಿ ಹಾಕೈತೆ ಅಂತ ಹೇಳಿ ಕಾಯಿ ಹಾಕಿಟ್ಟಿದ್ದೇವ. ಹೌದೇನ್ರಿ? ಅಂದಂಗೆ ಇದು ಕೊಟ್ಟು ಮಾವಾರ ಕೆಲ್ಸಕ್ಕೆ ಹೋದ್ರೇನ್ರಿ ಮತ್ತೆ? ನಿಮ್ಮ ಮಾವೆಲ್ಲ ಕೇಳಿದ, ಕೊಬ್ಬರಿ ಟಮಾಟಿ ಏನಿಲ್ಲಲ್ಲ ಮನ್ಯಾಗ ತುಂಬರ್ಲಿ ನಂದ. ನಾನೇ ಮತ್ತೆ ರೊಕ್ಕ ಕೊಟ್ಟು ತೊಗೊಂಬರೋದು ಬೇಡ ಆಡ್ರಿ, ಇಲ್ಲೇ ಯಾರ ಕಡೆ ಇಸ್ಕೊತೀನಿ ಅಂತೇಳಿ ಕೇಳಕ್ಕೆ ಹೋಗಿದ್ದೆ. ಅದ್ರಿಗೆ ಕವಿತಾ ಅದಾಳಲ್ಲವ, ಒಂದು ಈಟ್ ಮಟನ್ ಹಾಕು ಮಸಾಲೆ ಕೊಟ್ಟಾಳ, ಒಂದು ಈಟ್ ಕೊಬ್ಬರಿ ಕೊಟ್ಟಾಳ, ಒಂದು ವಾಟದ ಇದು ಕೊಡು ಅಂದ್ಲೋಡು ಮಟನ್ ಸಾರ. ನಾನು ಹ್ಞೂ ಒಂದು ಬಂದೆ, ಮ್ಯಾಗೆ ತಿಳಿ ಕೊಟ್ರಾಯ್ತು. ಮತ್ತೇನು ಮಾಡೋದು? ರೀತಿಯರ ಮತ್ತೇನು ಮಾಡಿದ್ರಿ? ಆಟೆ ಮಾಡಿದ್ರೆ ಆಯ್ತು ರೀ. ಖಾರ ರುಬ್ಬಕ್ಕ ಬೆಳ್ಳುಳ್ಳಿ, ಟಮಾಟಿ, ಹಸಿ ಶುಂಠಿ, ಕೊಬ್ಬರಿ ಎಲ್ಲ ಒಂದಿಟ್ಟು ಹುರಿದಿಡು ನೀನು. ನಾ ಇದು ಹೋಗಿ ಮಟನ್ ತೊಳ್ಕೊಂಬರ್ತೀನಿ. ಹೂರಿ ಅತ್ತಿಯರ. ಗೀತಾ, ಖಾರ ಉಪ್ಪ ಕೊಡುವ, ಒಂದಿಟ್ಟೆಲ್ಲ ಹಾಕಿ ಬೇಸಾಕಿಡುಮು. ಹೂರಿ ಅತ್ತಿಯರ. ಒಲಿ ಮ್ಯಾಗ ಇಟ್ಟ ಮ್ಯಾಗ ಉಪ್ಪ ಖಾರ ಅರಿಶಿನ ಹಾಕ್ಬೇಕೇನ್ರಿ? ಎಲ್ಲ ಹಾಕಿ ಕುದಿಯಾಕಿಡಬೇಕು. ಆಮ್ಯಾಗ ಆಗಡೆ ಬಿಸಿನೀರು ಕೈ ಸಿಟ್ಟಿದೆಯಲ್ಲ, ಅವು ಇಟ್ಟು ಹಾಕಿ ಮುಚ್ಚಿಟ್ರಾಯ್ತು, ಅಲ್ಲೇ ಕುದಿತೈತಿ. ಅದೆಲ್ಲ ಬಂದ ಮ್ಯಾಗ ಕೊಬ್ಬರಿ ಹಾಕಿ ಫ್ರೈ ಮಾಡಿದ್ರೆ ಆಯ್ತು ನೋಡಿ. ಹೌದ್ರಿ? ಕೊಬ್ಬರಿ ಹಾಕಿ ಕುದಿಸ್ಬಾರ್ದು, ಮಸಾಲೆದೆಲ್ಲ ಸ್ವಾದ ಹೋಗ್ತದೆ. ಅದಕ್ಕೆ ನಾ ಯಾವಾಗೂ ಹಿಂಗೆ ಮಾಡ್ತೀನಿ ನೋಡಿತ. ಎಲ್ಲ ಬೆಂದ ಮ್ಯಾಗೆ ಕೊಬ್ಬರಿ ಹಾಕಿ ಇದು ಮಾಡ್ತೀನಿ. ಗೀತಾ, ಅಕ್ಕಿ ಇಟ್ಟಿದ್ರೆ ನೋಡವ, ಒಂದೀಟ್ ಅಕ್ಕಿ ಇಟ್ಟಿದ್ರೆ ಕಳಿಸಿಡು. ನಿಮ್ಮ ಮಾವಾಗ ಮಟನ್ ಸಾರು ಜೊತೆ ನೀರು ದೋಸೆ ಅಂದ್ರೆ ಭಾಳ ಇಷ್ಟ. ಎಟ್ಟು ಕೊಟ್ರೂ ತಿತ್ತ ನಿಮ್ಮ ಮಾವ. ಒಂದೀಟ್ ದೋಸೆ ಹಾಕಿ ಕೊಟ್ರಾಯ್ತು. ಅದಕ್ಕೆ ಅಕ್ಕಿ ಇಟ್ಟೈತೆ ನೋಡು. ಹಾಂ ರೀತಿಯರ, ಅಕ್ಕಿ ಇಟ್ಟೈತ್ರಿ, ನಾ ಮಾಡ್ತೀನಿ ನೋಡ್ರಿ ನೀರು ದೋಸೆ. ಆಯ್ತವ, ಇಟ್ಟೆ ಕೊಬ್ಬರಿ ಸಾಕು. ಮತ್ತು ಕೊಬ್ಬರಿ ಭಾಳ ಹಾಕಿದ್ರೂ ಟೇಸ್ಟ್ ಆಗೋದಿಲ್ಲ. ಎಲ್ಲ ಹಾಕಿ ಇಟ್ಟಿದ್ರಾಗ ಈಗ ಹೆಂಗಾದ್ರೂ ಕುದಿ ಆಗ್ತದಲ್ಲ, ಇನ್ನೊಂದು 5 ನಿಮಿಷ ಮಟನ್ ಸಾರು ರೆಡಿ ಆಗಿಬಿಡ್ತೈತಿ. ಹ್ಞೂ ಅತ್ತಿಯರ, ನಾನು ಹೋಗಿ ಇದು ನೀರು ದೋಸೆ ಮಾಡಕ್ಕೆ ಅಕ್ಕಿ ಇಟ್ಟದು ಎಲ್ಲ ಕಲಿಸ್ಕೊತೀನಿ ರೀ. ಹೋಗವ. ಅಲ್ಲೇ ಗ್ಯಾಸಿನ ಮ್ಯಾಗ ಮಾಡಿದ್ರೆ ನಡೀತಿತ್ತು, ಆದ್ರೆ ಒಲಿ ಮ್ಯಾಗ ಮಾಡ್ದಂಗೆ ಸ್ವಾದ ಬರೋದಿಲ್ಲ ನೋಡ. ಅದಕ್ಕೆ ಇಲ್ಲೇ ಒಲಿ ಮ್ಯಾಗ ಮಾಡು ಬಾತ್ ಕರೆದೆ ನಿನಗೆ. ಆಯ್ತು, ನೀರು ದೋಸೆನ ಅಲ್ಲೇ ಗ್ಯಾಸ್ ಮ್ಯಾಗ ಮಾಡಿ ಹೋಗು. ನೋಡಿದ್ರಲ್ಲ, ನಾವಂತೂ ಮಟನ್ ಸಾಂಬಾರು ಹಿಂಗೆ ಮಾಡ್ತೀವಿ. ಮತ್ತು ನೀವು ಹೆಂಗೆ ಮಾಡ್ತೀರ ಅಂತೇಳಿ ಕಮೆಂಟ್ ಮಾಡಿರಿ. ಈಗೇನಿಕೆ ಶಾರದಕ್ಕ ಮಟನ್ ಸಾರು ಮಾಡತ್ತಾಳಲ್ಲ, ಮನ್ಯಾಗ ತನ್ನಕ್ಕೆ ಹೋಗ್ಬೇಡ್ರಿ. ಶ್ರಾವಣ ಗಣಪತಿ ಎಲ್ಲ ಮುಗಿತು ನೋಡ್ರಿ. ಅದಕ್ಕೆ ನಮ್ಮ ಮನೆಯವ್ರಿಗೆ ಮಟನ್ ಸಾರು ತಿನ್ನಂಗಾಗ್ಯದತ್ರಿ. ಅದಕ್ಕೆ ಇಲ್ಲಿ ಮಾಡತ್ತೀನಿ ರೀ. ಮತ್ತು ಶಾರದಕ್ಕ ಏನು ಒಲಿ ಮ್ಯಾಗ ಮಾಡತ್ತಾಳ, ಗ್ಯಾಸ್ ಮ್ಯಾಗ ಮಾಡೋದು ಬಿಟ್ಟು ನಾಲ್ಕು ಹೋಗ್ಬೇಡ್ರಿ. ಒಲಿ ಮ್ಯಾಗ ಮಾಡಿದ ಸ್ವಾದ ಇರ್ತೈತೆ ರೀ, ಗ್ಯಾಸ್ ಮ್ಯಾಗ ಮಾಡಿದ ತಿನ್ನಂಗೆ ಆಗೋದಿಲ್ಲ. ಅದಕ್ಕೆ ನಾವೇನಾರ ಹಿಂಗೆ ಮಾಡೋದಿತ್ತಂದ್ರೆ ಒಲಿ ಮ್ಯಾಗೆ ಮಾಡ್ತೀವಿ ರೀ. ಗ್ಯಾಸ್ ಮ್ಯಾಗ ಏನಾರ ಅಟ್ಟೆ ಯಾರ ಬಂದರೆ ಮಾಡಿದರೆ ಅಟ್ಟೆ ಗ್ಯಾಸ್ ಯೂಸ್ ಮಾಡ್ತೀವಿ. ಜಾಸ್ತಿ ನಾವೆಲ್ಲ ಅಡಿಗೆ ಒಲಿ ಮ್ಯಾಗೆ ಮಾಡ್ತೇವೆ ರೀ. ನೋಡಿದ್ರಲ್ಲ, ಈ ಕಥೆ ನಿಮಗೆ ಏನಾರ ಇಷ್ಟ ಆಗಿತ್ತಂದ್ರೆ ಮತ್ತು ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡಕತ್ತಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ. ವಿಡಿಯೋ ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿರಿ. ನಿಮಗೆ ನಗಿಸುವಂಥ ವಿಡಿಯೋ ಇನ್ನೂ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೇವೆ ನೋಡಿರಿ. ಸಪೋರ್ಟ್ ಮಾಡೋದು ಮರಿಬೇಡ್ರಿ.